ಸ್ನೇಹಿತರೆ ನಮಸ್ತೆ, ನಾನು ಶಶಿ ಆಲ್ದೂರು. ಶಿಕ್ಷಣ ಅನ್ನುವಂಥದ್ದು ಪ್ರಬುದ್ಧ ಸಮಾಜವನ್ನು ನಿರ್ಮಾಣ ಮಾಡುತ್ತೆ. ಪ್ರಸ್ತುತ ರಾಜಕೀಯ ವಲಯದಲ್ಲಿ ಶಿಕ್ಷಣದ ಬಗ್ಗೆ ಚರ್ಚೆ ಆಗ್ತಿದೆ. ಮೊನ್ನೆ ತಾನೇ ವಿಧಾನ ಪರಿಷತ್ನ ಅಧಿವೇಶನದಲ್ಲಿ ಮಾನ್ಯ ಉಪಸಭಾಪತಿಗಳಾದಂತಹ MK ಪ್ರಾಣೇಶಣ್ಣನವರು ಮೂಡಿಗೆರೆಯ ಕಾಫಿ ಉದ್ಯಮಿ ಸಂತೋಷ್ ಎನ್ನುವರು ಸರ್ಕಾರಿ ಶಾಲೆಯನ್ನು, ಅಂದರೆ ತನ್ನ 1.5 ಕೋಟಿ ಸ್ವಂತ ಹಣದಲ್ಲಿ ಸರ್ಕಾರಿ ಶಾಲೆಯ ಕಟ್ಟಡವನ್ನು ನಿರ್ಮಾಣ ಮಾಡಿ ತನ್ನ ಮಗನನ್ನೇ ಆ ಸರ್ಕಾರಿ ಶಾಲೆಗೆ ವಿದ್ಯಾಭ್ಯಾಸಕ್ಕಾಗಿ ಕಳಿಸುವಂತಹ ಮಾದರಿಯಾಗಿರುವಂತಹ ವಿಚಾರವನ್ನು ವಿಧಾನ ಪರಿಷತ್ನಲ್ಲಿ ಚರ್ಚೆ ಮಾಡ್ತಾರೆ. ಇನ್ನೊಂದು ಕಡೆಯಲ್ಲಿ ಒಬ್ಬ ರಾಜ್ಯದ ಪ್ರತಿಷ್ಠಿತ ರಾಜಕಾರಣಿಯ ಮಗಳು ಶಿಕ್ಷಣ ಸಂಸ್ಥೆ ಅನ್ನುವಂಥದ್ದು ಇವತ್ತು ಉದ್ಯೋಗ ಸೃಷ್ಟಿ ಮಾಡುವಂತಹ ಜಾಗ ಅಂತೇಳಿ ಇದೊಂದು ಬಿಸ್ನೆಸ್, ಅಂದರೆ ಎಜುಕೇಷನ್ ಸಿಸ್ಟಮ್ ಅಂತ ಹೇಳಿದ್ರೆ ಇದೊಂದು ಬಿಸ್ನೆಸ್ ಅನ್ನುವಂಥ ವಿಚಾರವನ್ನು ಹೇಳಿರುವಂಥದ್ದು. ಈ ನಡುವೆ ಒಂದು ಬೆಂಗಳೂರಿನ ಕ್ರಿಶ್ಚಿಯನ್ ಕಾನ್ವೆಂಟ್ ಶಿಕ್ಷಣ ಸಂಸ್ಥೆಯ LKG ವಿದ್ಯಾರ್ಥಿಯ ಫೀಸ್ ಸ್ಟ್ರಕ್ಚರು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಆ ಫೀಸ್ ಸ್ಟ್ರಕ್ಚರ್ನ ನಾವು ನೋಡಿದಾಗ ನಮಗೆಲ್ರಿಗೂ ಒಂದ್ಸಲ ಶಾಕ್ ಆಗುತ್ತೆ. ಇವತ್ತು ಶಿಕ್ಷಣ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಲಾಭಿ ಆಗಿದೆ ಅನ್ನುವಂಥ ವಿಚಾರ ನಮಗೆಲ್ರಿಗೂ ಈ ಫೀಸ್ ಸ್ಟ್ರಕ್ಚರ್ನ ನೋಡಿದ್ರೆ ತಿಳಿಯುತ್ತೆ. LKG ಅಂದರೆ ನಾವೆಲ್ಲ ಓದುವಂಥ ಸಂದರ್ಭದಲ್ಲಿ LKG UKG ಅನ್ನುವಂಥ ಸಿಸ್ಟಮೇ ಇರಲಿಲ್ಲ. ಅಂಗನವಾಡಿಯಲ್ಲಿ ವ್ಯಾಸಂಗ ಮಾಡಿ ನಂತರದ ಶಿಕ್ಷಣವನ್ನು ಸರ್ಕಾರಿ ಶಾಲೆಯಲ್ಲಿ ಮಾಡಿದ್ವಿ. ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಪಡೆದಂತಹ ವ್ಯಕ್ತಿಗಳು ಇವತ್ತು ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ಸರ್ಕಾರಿ ಶಾಲೆಗಳು ಮುಚ್ಚೋ ಹಂತಕ್ಕೆ ಬಂದಿದೆ. ಸರ್ಕಾರಿ ಶಾಲೆಗಳು ಯಾಕೆ ಮುಚ್ಚೋ ಹಂತಕ್ಕೆ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಪೋಷಕರ ಮನಸ್ಥಿತಿಯೇ ನೇರವಾದ ಕಾರಣ. ನಮ್ಮೂರಿನಲ್ಲೂ ಒಂದು ಶಾಲೆ ಇದೆ, ಪ್ರಾಥಮಿಕ ಶಾಲೆ ಇದೆ, ಅದು ಸರ್ಕಾರಿ ಶಾಲೆ. ಆ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಪೇರೆಂಟ್ಸ್ಗಳು ಬಯಸುವಂತಹ ಇಂಗ್ಲೀಷ್ ಮಾಧ್ಯಮದ ಶಿಕ್ಷಣವನ್ನು ಕೂಡ ಕೊಡ್ತಿದ್ದೀವಿ. ಇದೀಗ ವೈರಲ್ ಆಗಿರುವಂತಹ ಫೀಸ್ ಸ್ಟ್ರಕ್ಚರ್ನ ಸ್ಲಿಪ್ ಯಾವುದು ಅಂತ ಹೇಳಿದ್ರೆ ಬೆಂಗಳೂರಿನ ಬಿಷಪ್ ಕಾಟನ್ ಸ್ಕೂಲ್ನ ಬಗ್ಗೆ. ಈ ಫೀಸ್ ಸ್ಟ್ರಕ್ಚರ್ನಲ್ಲಿ ಏನಿದೆ ಅಂತ ಹೇಳಿದ್ರೆ ನಿಮಗೆ ಒಟ್ಟಾರೆ LKG ವ್ಯಾಸಂಗ ಮಾಡುವಂತಹ ವಿದ್ಯಾರ್ಥಿಯ ಒಟ್ಟು ಶುಲ್ಕ, ವಾರ್ಷಿಕ ಶುಲ್ಕ ಎಷ್ಟು ಅಂತ ಹೇಳಿದ್ರೆ 2,02,000 ರೂಪಾಯಿ. ಅದರಲ್ಲಿ ನಾವು ಪ್ರಾರಂಭದಿಂದ ನಾವು ನೋಡ್ತಾ ಬರ್ಬೋದು. ನಿಮಗೆ ಟ್ಯೂಷನ್ ಫೀಸ್ ಅಂತೇಳಿ 39,830 ರೂಪಾಯಿ ಇದೆ. ಟ್ಯೂಷನ್ ಫೀಸು ನಾವು ನೋಡ್ತಾ ಇರ್ಬೋದು. ಟ್ಯೂಷನ್ ಫೀಸ್ಗೆ 39,830 ರೂಪಾಯಿ. ಟ್ಯೂಷನ್ಗೋಸ್ಕರನೇ ಇಷ್ಟೊಂದು ಫೀಸನ್ನು ಅವರು ವ್ಯಯ ಮಾಡೋದಾದರೆ, ಅಂದರೆ ಟ್ಯೂಷನ್ನಲ್ಲಿ ಸಿಗುವಂಥ 1 ಗಂಟೆಯ ಶಿಕ್ಷಣಕ್ಕೆ ಇಷ್ಟೊಂದು ವ್ಯಯ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನು ಹಗಲಿಡಿ ಕಳಿಸುವಂಥ ಶಿಕ್ಷಣದಲ್ಲಿ ಏನಿರುತ್ತೆ ಅಂತ ನಾವು ಯೋಚನೆ ಮಾಡಬೇಕು. ಅದಾದ ನಂತರದಲ್ಲಿ ನಾವಿಲ್ಲಿ ಗಮನಿಸ್ಬೋದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫೀಸ್ ಅಂತೇಳಿ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫೀಸ್ ಬಂದುಬಿಟ್ಟು 62,500 ರೂಪಾಯಿ. ಹಾಗೆ ಅದ್ರ ಕೆಳಗಡೆ ನಾವು ಶಿಕ್ಷಣ ಸಂಸ್ಥೆ ಅಂತ ಹೇಳಿದ್ರೆ ಅದರಲ್ಲಿ ಪ್ರಮುಖವಾಗಿ ಆಗಬೇಕಾಗಿದ್ದಂಥದ್ದು ಎಜುಕೇಷನ್ ಡೆವಲಪ್ಮೆಂಟು. ಇವರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ಕೊಂಡು ಹೊರಗಡೆಯವರಿಗೆ ನೋಡೋಕ್ಕೆ ಚೆನ್ನಾಗಿರಬೇಕು, ಅಥವಾ ಶಾಲೆಯ ಒಳಗಡೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು ಅನ್ನೋಂಥದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಇಷ್ಟೆಲ್ಲ ಇದ್ದರೂ ಕೂಡ ಇವತ್ತು ಪೇರೆಂಟ್ಸ್ ಕಳಿಸ್ತಾ ಇದ್ದಾರೆ. ಇಲ್ಲಿ ಶಿಕ್ಷಣ ಸಂಸ್ಥೆಗಳಿಗೆ ಮಹತ್ವ, ಅಂದರೆ ಪ್ರಮುಖವಾಗಿ ನಾವು ಮಹತ್ವ ಕೊಡಬೇಕಾಗಿದ್ದು ಶಿಕ್ಷಣಕ್ಕೆ. ಹೀಗಿರುವಾಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫೀಸ್ ಬಂದುಬಿಟ್ಟು 62,500 ರೂಪಾಯಿ ಇದೆ. ಅದಾದ ನಂತರದಲ್ಲಿ ಎಜುಕೇಷನ್ ಡೆವಲಪ್ಮೆಂಟ್ ಫೀಸ್ ಅಂತೇಳಿ ಅದ್ರ ಕೆಳಗಡೆನೇ ಇರುವಂಥದ್ದು ನೀವು ನೋಡಿ ಗಮನಿಸ್ಬೋದು. ಎಜುಕೇಷನ್ ಡೆವಲಪ್ಮೆಂಟ್ ಫೀಸು ಅದಕ್ಕೆ ಬಂದುಬಿಟ್ಟು 5,840 ರೂಪಾಯಿ. ಅಂದರೆ ಇವರಿಗೆ ಇನ್ಫ್ರಾಸ್ಟ್ರಕ್ಚರು, ಕಾಲೇಜಿಂದು ಬಿಲ್ಡಿಂಗು ಅದನ್ನೆಲ್ಲ ಡೆವಲಪ್ ಮಾಡೋದಕ್ಕೆ ಅಥವಾ ಬೇರೆ ಆ್ಯಕ್ಟಿವಿಟೀಸ್ಗೆ 62,500 ರೂಪಾಯಿ ಖರ್ಚು ಮಾಡಿ ಶಿಕ್ಷಣಕ್ಕೋಸ್ಕರ 5,840 ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ಅಂದರೆ ಇದು ಯಾವ ರೀತಿ ಲಾಭಿ ಮಾಡ್ತಾಯಿದ್ದಾರೆ ಇವತ್ತು ಶಿಕ್ಷಣ ಅನ್ನುವಂಥದ್ದನ್ನು ನಾವೆಲ್ಲರೂ ಯೋಚನೆ ಮಾಡಬೇಕಾಗುತ್ತೆ. ಈ ಲಾಸ್ಟಿಗೆ ಬಿಲ್ಡಿಂಗ್ ಫಂಡ್ ಅಂತೇಳಿ ಅದು ಬಂದುಬಿಟ್ಟು 42,500 ರೂಪಾಯಿ. ಒಬ್ಬ LKG ಓದುವಂಥ ವಿದ್ಯಾರ್ಥಿಗಳಿಗೆ ಇದು ಅವಶ್ಯಕತೆ ಇದೆಯಾ? 2,02,000 ರೂಪಾಯಿ ಫೀಸ್ನ ಕೇವಲ LKG ಓದೋದಕ್ಕೆ ವ್ಯಯವನ್ನು ಮಾಡ್ತಿದ್ದಾರೆ. ಪೋಷಕರ ಮನಸ್ಥಿತಿ ಏನಾಗಿದೆ? ನಾನು ಮೊದಲು ಹೇಳಿದಾಗೆ ವಿಧಾನ ಪರಿಷತ್ನಲ್ಲಿ ರಾಜಕಾರಣಿಗಳ ಮುಂದೆ ಚರ್ಚೆ ಆಯಿತು ಈ ವಿಚಾರ. ಅಂದರೆ ಮೂಡಿಗೆರೆ ಸಂತೋಷ್ ಅವರು ಕೊಟ್ಟಿರುವಂಥ ಹಣದ ವಿಚಾರ, ಅವರ ಡೆಡಿಕೇಶನ್ ಬಗ್ಗೆ ಒಂದಷ್ಟು ಚರ್ಚೆ ಆಗಿದೆ. ಚರ್ಚೆ ಮಾಡಿದ ಯಾರ ಮುಂದೆ ಅಂತ ಹೇಳಿದ್ರೆ ಅಲ್ಲೇ ಅವರ ಹೆಸರಲ್ಲಿ 20-30 ಶಿಕ್ಷಣ ಸಂಸ್ಥೆಗಳನ್ನ ಇಟ್ಕೊಂಡಿರುವಂಥ ರಾಜಕಾರಣಿಗಳ ಮುಂದೆನೇ ಈ ವಿಚಾರ ಚರ್ಚೆ ಮಾಡಿದ್ರೆ ಏನು ಪ್ರಯೋಜನ? ಇವತ್ತು ಕಾನ್ವೆಂಟ್ಗಳು ಪೋಷಕರ ರಕ್ತವನ್ನು ಹೀರ್ತಿದೆ ಶಿಕ್ಷಣದ ಅನ್ನುವಂಥ ಹೆಸರಿನಲ್ಲಿ. ದಯವಿಟ್ಟು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಒಳ್ಳೆಯ ಎಜುಕೇಷನ್ ಇದೆ. ನೀವು ಪ್ರೈವೇಟ್ ಸ್ಕೂಲ್ಗಳಿಗೆ ಖರ್ಚು ಮಾಡುವಂತಹ ಅರ್ಧದಷ್ಟು ಹಣವನ್ನು ನೀವು ಸರ್ಕಾರಿ ಶಾಲೆಗಳಿಗೆ ಕೊಟ್ಟು ಅದಷ್ಟೇ ಏನು ನೀವು ತಿಂಗಳಿಗೊಂದ್ಸಲ ಪೇರೆಂಟ್ಸ್ ಮೀಟಿಂಗ್ ಹೋಗ್ತಿರೋ ಆ ಪೇರೆಂಟ್ಸ್ ಮೀಟಿಂಗ್ನ ಸರ್ಕಾರಿ ಶಾಲೆಗೂ ಹೋಗಿ. ಆವಾಗ ಅಲ್ಲಿ ಶಿಕ್ಷಣದ ವ್ಯವಸ್ಥೆ ಖಂಡಿತವಾಗ್ಲೂ ಬದಲಾಗುತ್ತೆ. ನಿಮ್ಮ ಮಕ್ಕಳಿಗೆ ಬೇಕಾಗಿರುವಂಥ ಶಿಕ್ಷಣ ಸಿಕ್ಕೇ ಸಿಗುತ್ತೆ. ನುರಿತ ಶಿಕ್ಷಕರು ಸರ್ಕಾರಿ ಶಾಲೆಗಳಲ್ಲಿ ಇದ್ದಾರೆ. ದಯಮಾಡಿ ನೀವು ವ್ಯಯ ಮಾಡುವಂತಹ
ಅರ್ಧದಷ್ಟು ಹಣವನ್ನು ಸರ್ಕಾರಿ ಶಾಲೆಗೆ ನೀಡಿ ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ಮೆಂಟ್ ಮಾಡಿ ಶಿಕ್ಷಣವನ್ನು ಕೊಡಿ. ಇವತ್ತು ಬಿಲ್ಡಿಂಗಿಗೆ ಅಂತೇಳಿ ದೊಡ್ಡ ಮಟ್ಟದಲ್ಲಿ ದೊಡ್ಡ ಹಣವನ್ನು ಒಂದು ರೀತಿಯಾಗಿ ಲೂಟಿ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಹಿಂದೆಲ್ಲ ಮರದ ಕೆಳಗಡೆ ಗುರುಕುಲ ಶಿಕ್ಷಣ ನಡೀತಿತ್ತು. ಅಂಥ ಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ಕೇವಲ ಪುಸ್ತಕದ ವಿಚಾರ ಅಲ್ಲ, ಹೊರಗಿನ ವಿಚಾರಗಳು ತಿಳಿತಿತ್ತು. ಆದರೆ ಇವತ್ತು ಕಾನ್ವೆಂಟ್ಗಳಲ್ಲಿ ಎಲ್ಲದಕ್ಕೂ ದುಡ್ಡು ದುಡ್ಡು ದುಡ್ಡು. ಈ ಜೀವನದ ಶಿಕ್ಷಣವನ್ನು ಕೊಡೋದ್ರಲ್ಲಿ ಎಲ್ಲರೂ ಕೂಡ ಇವತ್ತು ಫೇಲ್ಯೂರ್ ಆಗ್ತಿದ್ದಾರೆ. ದಯಮಾಡಿ ನೀವೆಲ್ಲರೂ 100 ಸಲ ಯೋಚನೆ ಮಾಡಿ ನಿಮ್ಮ ಮಕ್ಕಳುಗಳಿಗೆ ಎಲ್ಲಿಗೆ ಕಳಿಸ್ಬೇಕು ಅನ್ನೋಂಥ ಯೋಚನೆ ಮಾಡಿ. ಊರೂರಿನಲ್ಲೂ ಈ ಮೂಡಿಗೆರೆಯ ಸಂತೋಷ್ ಅನ್ನುವಂತಹ ವ್ಯಕ್ತಿಗಳು ಹುಟ್ಟಬೇಕು. ಅವರ ಮಾದರಿ ವಿಚಾರ ಏನಂತ ಹೇಳಿದ್ರೆ ಕೇವಲ ಸ್ಕೂಲ್ನ ಕಟ್ಟಿಸ್ತಿಲ್ಲ, ಸ್ಕೂಲ್ ಕಟ್ಟಿಸೋದ್ರ ಜೊತೆಗೆ ಅವ್ರ ಮಗನನ್ನು ಕೂಡ ಸರ್ಕಾರಿ ಶಾಲೆಯಲ್ಲೇ ಬಿಟ್ಟು ಓದಿಸ್ತಾ ಇದ್ದಾರೆ. ಯಾರು ಬೇಕಾದರೂ ದುಡ್ಡಿರೋ ಅಂಥವ್ರು ಯಾರು ಬೇಕಾದರೂ ದಾನ ಕೊಡ್ಬೋದು. ಆದರೆ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಅಂದರೆ ಅವ್ರ ಮಗನ ಅಲ್ಲಿಗೆ ಬಿಟ್ಟು ಅಲ್ಲಿ ಓದಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ದೊಡ್ಡ ಗಟ್ಟಿ ನಿರ್ಧಾರ. ಅವ್ರ ಮಗನ ಅಲ್ಲಿ ಬಿಟ್ಟು ಓದಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ವ್ಯವಸ್ಥೆಯನ್ನು ಅವರು ನೋಡ್ಕೊಳ್ತಾರೆ. ಅವ್ರ ಮಗನ ಶಿಕ್ಷಣ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಆ ವ್ಯವಸ್ಥೆಯನ್ನು ಅವರೇ ಖುದ್ದಾಗಿ ನೋಡ್ಕೊಳ್ತಾರೆ ಅನ್ನೋವಂಥದ್ದು ಇಲ್ಲಿ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರೋಂಥದ್ದು. ದಯಮಾಡಿ ಪೋಷಕರೇ, ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀನಿ, ನಿಮ್ಮ ಮಕ್ಕಳ ಭವಿಷ್ಯವನ್ನು ನೀವೇ ಹಾಳು ಮಾಡ್ತಿದ್ದೀರಾ. ಇಂತಹ ಕಾನ್ವೆಂಟ್ಗಳಿಗೆ ದೊಡ್ಡ ಮಟ್ಟದಲ್ಲಿ ಹಣವನ್ನು ನೀಡಿ ನಿಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಬೇಡಿ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.